ಇನ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಬಿಕಾಸ್ ಹೇಳ್ಬೇಕು ಏನು ಹೇಳ್ಬಾರ್ದು ಅಂತ ಸ್ವಲ್ಪ. ಹಾಯ್ ಗಾಯ್ಸ್, ಆಫ್ಟರ್ ಸೋ ಲಾಂಗ್ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಫೈನಲಿ. ಸೊ ನಾನು ಇವಾಗ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದರೆ ಆ್ಯಸ್ ಯೂಶುವಲ್ ಕಾಲೇಜ್ಗೆ. ಬಟ್ ನನಗೆ ಕೆಲಸ ಕೂಡ ಇದೆ. ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಕಾಲೇಜ್ಗೆ ಹೋಗಬೇಕು. ಸೊ ಇವಾಗ ನಾನು ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ. ಐ ಹ್ಯಾವ್ ಟು ಜಸ್ಟ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಅದಾದಮೇಲೆ ರೆಡಿಯಾಗಿ ಬ್ಯಾಗ್ ಎತ್ಕೊಂಡು ಕಾಲೇಜ್ಗೆ ಹೋಗೋದು. ಯೂಶ್ವಲಿ ನನಗೆ ದೂರ್ತೀನಿ ಅಂತೀನಿ. ಯೂಶ್ವಲಿ ನನಗೆ ಕಲರ್ ಡ್ರೆಸ್ ಇರುತ್ತೆ. ಬಟ್ ಇವತ್ತು ಕಾಲೇಜ್ಗೆ ಹೋಗೋದ್ರಿಂದ ಅಂದರೆ ಏನಕ್ಕೆ ಕಾಲೇಜ್ಗೆ ಅಂದರೆ ವಿ ಹ್ಯಾವ್ ಟು ಗಿವ್ ದ ಪ್ರೆಸೆಂಟೇಷನ್ ಆ್ಯಂಡ್ ದೆನ್ ವೀಕ್ಲಿ ರಿಪೋರ್ಟ್ ಅಂತ ಇರುತ್ತೆ. ಸೊ ಅದ್ರ ಬಗ್ಗೆ ಏನಂತಾರೆ ನಮ್ಮ ಮೆಂಟರ್ ಹತ್ರ ಹೋಗಿ ಅದ್ರ ಬಗ್ಗೆ ಎಲ್ಲ ಹೇಳಬೇಕು. ಆ್ಯಂಡ್ ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಅಂದರೆ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ ಬರುತ್ತೆ ನಿಮಗೆ, ಬಟ್ ಅದೆಲ್ಲ ಹಳೇದಾಗಿರುತ್ತೆ. ಬಟ್ ಇವತ್ತು ಇದನ್ನು ಮಾಡೋದು ಇಟ್ಸ್ ಅ ಫ್ರೆಶ್, ಇಟ್ಸ್ ನ್ಯೂ ಆ್ಯಂಡ್ ಆಲ್. ಸೊ ಆಲ್ಮೋಸ್ಟ್ ನಾನು 2 months ಆಗೋಗಿತ್ತು ನಾನು ವ್ಲಾಗ್ ಮಾಡಿ. ಐ ಡೋಂಟ್ ನೋ ವೈ ಐ ಹ್ಯಾಡ್ ಸ್ಟಾಪ್ ವ್ಲಾಗಿಂಗ್ ಏನು ಅಂತ. ಬಟ್ ಇವಾಗ ತಿರ್ಗಾ ನಾನು ಮೋಟಿವೇಶನ್ ತೊಗೊಂಡು ಐ ಹ್ಯಾವ್ ಫೈನಲಿ ಥಾಟ್ ಟು ವ್ಲಾಗ್. ಸೊ ಆ್ಯಂಡ್ ಎಷ್ಟೊಂದು ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಿರೋದಂದರೆ ಇನ್ನು ಡೀಟೇಲಾಗಿ ಎಲ್ಲ ನಾನು ಮಾಡೋಕ್ಕಾಗಲ್ಲ. ಸೊ ಬಟ್ ಸ್ಟಿಲ್ ನೀವು ನನ್ನ ಕಾಲೇಜ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತ ಅಂದರೆ ಯು ಗೈಸ್ ಕ್ಯಾನ್ ಕಮೆಂಟ್ ಡೌನ್ ಬಿಲೋ. ನಾನು ಏನಾದರೂ ಕ್ವೈರೀಸ್ ಇದ್ದರೆ ನಾನು ಇನ್ ಡೀಟೇಲಾಗಿ ಒಂದು ವಿಡಿಯೋ ಮಾಡ್ತೀನಿ. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಇಂಟರ್ನ್ಶಿಪ್ ನೌ. ಸೊ ಹಾಗಾಗಿ ಇಂಟರ್ನ್ಶಿಪ್ ಬಗ್ಗೆ ಎಲ್ಲ ಹೆಂಗೆ ನಡೀತೆ ಏನು ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ ಬೇಕಂದರೆ ನಿಮಗೆ. ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್ ಐ ಡೂ ಅ ಸಪ್ರೇಟ್ ವಿಡಿಯೋ ಅಬೌಟ್ ದ್ಯಾಟ್. ಬಟ್ ರೈಟ್ ನಾವು ನಾನು ಹೇಳ್ದಂಗೆ ಕಾಲೇಜ್ಗೆ ಹೋಗಿ ಅಲ್ಲಿ ಪ್ರೆಸೆಂಟೇಷನ್ ಕೊಡಬೇಕು. ಅದಾದಮೇಲೆ ಐ ಹ್ಯಾವ್ ಟು ಗೋ ಟು ವರ್ಕ್ ಆಲ್ಸೋ. ಕೆಲಸ ಕೂಡ ಇದೆ, ಅಂದರೆ ಇಂಟರ್ನ್ಶಿಪ್ಗೆ ಹೋಗಬೇಕು. ಸೊ ಎರಡೂ ಮುಗಿಸ್ಕೊಂಡು ಇಟ್ಸ್ ಅ ಲಾಂಗ್ ಡೇ ಬೇಸಿಕಲಿ. ಸೊ ನನಗೆ ಎವ್ರಿ ಡೇ ಕಾಲೇಜ್ಗೆ ಹೋಗಬೇಕು ಅಂತ ಇರಲ್ಲ, ವೀಕ್ಲಿ ಒನ್ಸ್ ಹೋಗ್ಬೇಕು ನಾನು. ಸೊ ಎವ್ರಿ ಮಂಡೇ, ಸೊ ಬೇಸಿಕಲಿ ಎವ್ರಿ ಮಂಡೇ ಹೋಗಬೇಕು. ಅದಕ್ಕೋಸ್ಕರ ಟುಡೇ ಈಸ್ ಮಂಡೇ, ಅದಕ್ಕೆ ರೆಡಿಯಾಗಿದ್ದೀನಿ. ಟೈಮಾಗಿ ಹೋಗಿದ್ದರೂ ಲಿಪ್ಸ್ಟಿಕ್ ಹಾಕೊಂಡು ಹೋಗಬೇಕು ಅನ್ನೋದು ಇಂಪಾರ್ಟೆಂಟ್. ಇವಾಗ ನಾನು ನ್ಯೂಡ್ ಕಲರ್ ಹಾಕ್ಕೊತೀನಿ. ಕಾಣಿಸ್ತಿದೆ ನ್ಯೂಡ್ ಅಷ್ಟೇ ಗೈಸ್. ಇವಾಗ ಬಾಡಿ ಮಿಸ್ಟ್ ಅಲ್ಲ ಸೆಂಟರ್ ಹಾಕ್ಕೊತಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಲ್ವ. ಸೊ ನನಗೆ ಏನು ಹೇಳಬೇಕು ಏನು ಹೇಳ್ಬಾರ್ದು ಅಂತ ಸ್ವಲ್ಪ ಏನೋ ಒಂಥರ ಆಗ್ತಿದೆ. ಬಟ್ ಇಟ್ಸ್ ಓಕೆ. ಆ್ಯಂಡ್ ಅಲ್ಲೂ ಅಷ್ಟೇ ಕಾಲೇಜಲ್ಲಿ ಅಥವಾ ನನ್ನ ಇಂಟರ್ನ್ಶಿಪ್ಪಲ್ಲಿ ಐ ಡೋಂಟ್ ನೋ if I will vlog or what. ಗೊತ್ತಿಲ್ಲ, ನೋಡೋಣ. I want my vlogging skills to come back. ಸೊ ಅಷ್ಟೇ ಗೈಸ್. ಇವಾಗ ಹೆಲ್ಮೆಟ್ ಹಾಕೊಂಡು ಐ ವಿಲ್ ರೀಚ್ ದೇರ್ ಆ್ಯಂಡ್ ಐ ವಿಲ್ ಸ್ಟಾರ್ಟ್ ವ್ಲಾಗಿಂಗ್. ಸೇ ಹಾಡಿಗೆ ಆಮೇಲೆ ಎಲ್ಲರೂ ಸೈಲೆಂಟಾಗಿ ಕೆಲಸ ಮಾಡ್ತಿದ್ದಾರೆ ಗೈಸ್. ಇವಾಗ ವಡಪಾವ್ ತಿನ್ನಕ್ಕೆ ಬಂದಿದ್ದೀವಿ. ವಡಪಾವ್ ಗೈಸ್ ಬೇಡ ಬೇಡ ಅಂದರು. ಮೆಣಸಿನ್ಕಾಯಿ ತಿಂದ್ಲು ಸರಿಯಾಗಿ. ಬೇಡ ಬೇಡ ಅಂದರೂ ತಿಂತಾಳೆ. ಖಾರ ಇದೆ, ನಾನು ಚೂರು ತಿಂದೆ ಆಗಲಿಲ್ಲ. ಇವಳು ಒಂದೊಂದು ಫುಲ್ ತಿಂದ್ಬಿಟ್ಟು ಇವಾಗ ಅಂತವಳೆ ಗೈಸ್. ಇವಾಗ ಇಲ್ಲೆಲ್ಲೋ ಕರ್ಕೊಂಬಂದವಳು ಇವಳು. ನಾನು ಹೊಸದಾಗಿ ತಿಂತಾ ಇರೋದು.
ಇದೇ ಪೈನಾಪಲ್ಲು. ನಾನು ಚಾಕ್ಲೇಟ್ ಕ್ರೀಮ್ ಬಂದು ತೊಗೊಂಡಿದ್ದೀನಿ. ಇದೇನೋ ಪನ್ನೀರ್ ಪಫ್ ತೊಗೊಂಡಿದ್ದಾಳೆ ಗೈಸ್. ಇವಾಗ ಇವಳು ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾಳೆ. ಅಲ್ಲಿ ಮ್ಯಾಮ್ ಕೇಳಿಸ್ಕೊತಾನೆ ಇಲ್ಲ. ನಾನು ಇಲ್ಲಿ ಕುತ್ಕೊಂಡು ಕಾಯ್ತಾ ಇದ್ದೀನಿ. ನಂದು ಕೂಡ ಆಗಿಲ್ಲ ಗೈಸ್, ಇನ್ನು ನಂದು ಮಾಡಬೇಕು ಅಷ್ಟೇ. ಸೊ ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದು ರೀಚ್ ಆದೆ. ಓ ಮೈ ಗಾಡ್, ಇಟ್ ವಾಸ್ ಅ ವೆರಿ ಲಾಂಗ್ ಡೇ. ಆ್ಯಂಡ್ ಏನಾಗುತ್ತೆ ಅಂದರೆ ನನಗೆ ಈ ನಡುವೆ ಬರೀ ಇಂಟರ್ನ್ಶಿಪ್ ಇರೋದು. ಬೇಗ ಬಂದುಬಿಡ್ತೀನಿ ನಾನು. ಬಟ್ ಇವತ್ತು ಇಟ್ ವಾಸ್ ಅ ಲಾಂಗ್ ಡೇ. ಸೊ ಇವಾಗ ಏನಿಲ್ಲ, ಜಸ್ಟ್ ರೆಸ್ಟ್ ಮಾಡೋದು ಅಷ್ಟೇ. ದಿಸ್ ವಾಸ್ ಒನ್ ಆಫ್ ದ ಡೇ ಇನ್ ಮೈ ಲೈಫ್ ಥರ. ಸೊ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.